ನಮಸ್ಕಾರ. ಮುಂಬರುವ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದ್ರೆ ನಮ್ಮೆಲ್ಲರ ನೆಚ್ಚಿನ ಸಿಟಿಇಟಿ ಪರೀಕ್ಷೆಯ ಹೊಸ ವೇಳಾಪಟ್ಟಿ ಮತ್ತು ಅತ್ಯಂತ ಪ್ರಮುಖ ಅಪ್ಡೇಟ್ಗಳ ಈ ವಿಶೇಷ ವಿವರಣೆಗೆ ಸ್ವಾಗತ. ನೀವೇನಾದ್ರೂ ಭವಿಷ್ಯದಲ್ಲಿ ಶಿಕ್ಷಕ ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಕನಸು ಕಾಣ್ತಾ ಇದ್ರೆ ಈ ಮಾಹಿತಿ ನಿಮ್ಗೆ ಖಂಡಿತ ಗೊತ್ತಿರಲೇಬೇಕು. ಬನ್ನಿ, ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಹೋಗೋಣ. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಅಂದ್ರೆ ನಮ್ಮ ಸಿಬಿಎಸ್ಇ ಹೊರಡಿಸಿರುವ ಈ ಅಧಿಕೃತ ಪ್ರಕಟಣೆ ಕೇವಲ ಒಂದು ಸಾಮಾನ್ಯ ನೋಟಿಸ್ ಅಲ್ಲ, ಬದಲಾಗಿ ಮುಂದಿನ ಕೆಲವು ತಿಂಗಳುಗಳ ನಿಮ್ಮ ಸಂಪೂರ್ಣ ಕಾರ್ಯತಂತ್ರವನ್ನ ರೂಪಿಸುವ ಕೀಲಿಕೈ ಅಂತಾನೆ ಹೇಳಬಹುದು. ಇದರಲ್ಲಿ ಕೆಲವೊಂದು ಕಟ್ಟುನಿಟ್ಟಿನ ಹೊಸ ನಿಯಮಗಳಿವೆ. ಅದನ್ನ ನಾವು ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲಿಗೆ ಈ ಪರೀಕ್ಷೆಯ ಅವಲೋಕನ ಮತ್ತು ಈ 22ನೇ ಆವೃತ್ತಿಯ ವ್ಯಾಪ್ತಿ ಎಷ್ಟಿದೆ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಈ ಬರುವ ಸೆಪ್ಟೆಂಬರ್ ತಿಂಗಳು ಶಿಕ್ಷಕರಾಗುವ ಕನಸು ಹೊತ್ತವರಿಗಾಗಿ ಮಂಡಳಿಯು ನಡೆಸುತ್ತಿರುವ ಈ ಪ್ರವೇಶ ಪರೀಕ್ಷೆಯ 22ನೇ ಆವೃತ್ತಿಯಾಗಿದೆ. ಅಂದ್ರೆ ಒಮ್ಮೆ ಯೋಚನೆ ಮಾಡಿ, ಎಜುಕೇಷನ್ ಬೋರ್ಡ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಪರೀಕ್ಷೆಯನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಿರುವ 22ನೇ ಬಾರಿಯ ಪ್ರಕ್ರಿಯೆ ಇದಾಗಿದೆ. ಇದೊಂದು ದೊಡ್ಡ ಮೈಲಿಗಲ್ಲಲ್ವಾ? ಹಾಗೆ ಈ ಪರೀಕ್ಷೆ ಎಷ್ಟು ಜನಸ್ನೇಹಿಯಾಗಿದೆ ಅಂದ್ರೆ ಇದು ಬರೋಬ್ಬರಿ 27 ವಿಭಿನ್ನ ಭಾಷೆಗಳಲ್ಲಿ ನಡೆಯಲಿದೆ. ಹೌದು, ದೇಶದ ಮೂಲೆ ಮೂಲೆಯ ಅಭ್ಯರ್ಥಿಗಳಿಗೂ ಅನುಕೂಲವಾಗುವಂತೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ನಮ್ಮ ದೇಶದ ಭಾಷಾ ವೈವಿಧ್ಯತೆಗೆ ಈ ಪರೀಕ್ಷೆ ಸ್ಪಂದಿಸ್ತಿರೋ ರೀತಿ ನಿಜಕ್ಕೂ ಮೆಚ್ಚುವಂಥದ್ದು. ಇನ್ನು ಇದರ ಬೃಹತ್ ಸ್ವರೂಪದ ಬಗ್ಗೆ ಹೇಳ್ಬೇಕಂದ್ರೆ, ಈ ಪರೀಕ್ಷೆ ದೇಶಾದ್ಯಂತ ಏಕಕಾಲದಲ್ಲಿ 132 ನಗರಗಳಲ್ಲಿ ಆಯೋಜನೆಯಾಗ್ತಿದೆ. ಒಮ್ಮೆ ಊಹಿಸ್ಕೊಳ್ಳಿ, 132 ನಗರಗಳು. ಇದು ಅಭ್ಯರ್ಥಿಗಳ ಬೃಹತ್ ಸಂಖ್ಯೆ ಮತ್ತು ಪೈಪೋಟಿಯ ತೀವ್ರತೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಸ್ಪರ್ಧೆ ಯಾವ ಮಟ್ಟಿಗಿರುತ್ತೆ ಅಂತ ನಾವಿಲ್ಲರ್ಥ ಮಾಡ್ಕೊಳ್ಬಹುದು. ಸರಿ, ಈಗ ಮುಂದಿನ ವಿಭಾಗಕ್ಕೆ ಹೋಗೋಣ. ಅದೇ ವೇಳಾಪಟ್ಟಿ ಮತ್ತು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು. ಈಗಲೇ ನಿಮ್ಮ ಕ್ಯಾಲೆಂಡರ್ ತೆಗೆದುಕೊಂಡು ಈ ದಿನಾಂಕಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. ಆನ್ಲೈನ್ ಅರ್ಜಿ ಸಲ್ಲಿಕೆ ಮೇ 11ನೇ ತಾರೀಕಿನಿಂದ ಶುರುವಾಗುತ್ತೆ. ಅರ್ಜಿ ನಮೂನೆ ಮತ್ತು ಶುಲ್ಕ ಪಾವತಿಸಲು ಜೂನ್ 10ನೇ ತಾರೀಕಿನ ರಾತ್ರಿ 11:59 ಕರಾರುವಾಗಾಗಿ ಮುಕ್ತಾಯವಾಗುತ್ತೆ. ಆಮೇಲೆ ಕೇವಲ 3 ದಿನಗಳ ಕಾಲ, ಅಂದ್ರೆ ಜೂನ್ 15ರಿಂದ 18ರವರೆಗೆ ತಿದ್ದುಪಡಿಗೆ ಅತ್ಯಂತ ಸೀಮಿತ ಅವಕಾಶ ಇರುತ್ತೆ. ಇಲ್ಲಿ ನೀವು ಗಮನಿಸಲೇಬೇಕಾದ ಅತ್ಯಂತ ಪ್ರಮುಖ ಅಂಶ ಒಂದಿದೆ. ಅರ್ಜಿ ಸಲ್ಲಿಸುವಾಗ ಆದಷ್ಟು ಎಚ್ಚರಿಕೆಯಿಂದಿರಿ. ಯಾಕಂದ್ರೆ ಜೂನ್ 18ರ ನಂತರ ನೀವು ಯಾವುದೇ ಕಾರಣ ಕೊಟ್ರೂ ತಿದ್ದುಪಡಿಗೆ ಅವಕಾಶ ಕೊಡೋದಿಲ್ಲ ಅಂತ ಪ್ರಕಟಣೆಯಲ್ಲಿ ಕಡ್ಡಿ ಮುರಿದ ಹಾಗೆ ಹೇಳಿದ್ದಾರೆ. ನಿಮ್ಮ ಒಂದು ಚಿಕ್ಕ ತಪ್ಪು ಕೂಡ ಅರ್ಜಿಯನ್ನೇ ರಿಜೆಕ್ಟ್ ಮಾಡಿಸಬಹುದು. ಎಚ್ಚರ. ಈಗ ನಾವು ಪರೀಕ್ಷಾ ನಗರದ ನಿಯಮಗಳು ಮತ್ತು ಅದರಲ್ಲಿ ಅಡಗಿರುವ ಕೆಲವೊಂದು ಸೂಕ್ಷ್ಮ ಅಂಶಗಳ ಕಡೆ ಗಮನಹರಿಸೋಣ. ಪರೀಕ್ಷಾ ಕೇಂದ್ರ ನಾವೇ ಆಯ್ಕೆ ಮಾಡ್ಕೊಳ್ಬಹುದು ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಅಭ್ಯರ್ಥಿಗಳು ತಮಗೆ ಇಷ್ಟವಾದ ಪರೀಕ್ಷಾ ಕೇಂದ್ರವಿರುವ ನಗರವನ್ನು ಆಯ್ಕೆ ಮಾಡುವ ಅವಕಾಶವೇ ಇಲ್ಲಿಲ್ಲ. ಬದಲಾಗಿ ಮಂಡಳಿಯು ಸಂಪೂರ್ಣವಾಗಿ ಯಾದೃಚ್ಛಿಕವಾಗಿ ಅಂದ್ರೆ ರ್ಯಾಂಡಮ್ ಆಗಿ ಪರೀಕ್ಷಾ ಕೇಂದ್ರಗಳನ್ನ ಹಂಚಿಕೆ ಮಾಡುತ್ತೆ. ಮತ್ತೊಂದು ಕಟ್ಟುನಿಟ್ಟಿನ ನಿಯಮ ಏನಪ್ಪಾ ಅಂದ್ರೆ, ಒಂದು ಬಾರಿ ಪರೀಕ್ಷಾ ನಗರವನ್ನು ನಿಗದಿಪಡಿಸಿದ ಮೇಲೆ ಮುಗಿತು. ನೀವು ಯಾವುದೇ ಎಮರ್ಜೆನ್ಸಿ ಕಾರಣ ನೀಡಿದರೂ ಹಂಚಿಕೆಯಾದ ಪರೀಕ್ಷಾ ನಗರವನ್ನು ಬದಲಾಯಿಸುವಂತೆ ಮಾಡುವ ಕೋರಿಕೆಗಳನ್ನ ಅವರು ಪರಿಗಣಿಸುವುದಿಲ್ಲ. ಹೀಗಾಗಿ ನಿಮಗಾಗಿ ನಿಗದಿಯಾದ ಕೇಂದ್ರದಲ್ಲಿಯೇ ಪರೀಕ್ಷೆ ಬರೆಯಲು ನೀವು ಮಾನಸಿಕವಾಗಿ ಸಿದ್ಧರಾಗಲೇಬೇಕು. ಇನ್ನು ಈ ಇಡೀ ಪ್ರಕ್ರಿಯೆಯ ಮುಖ್ಯ ಘಟ್ಟ ಅಂದ್ರೆ ಪರೀಕ್ಷಾ ದಿನ ಮತ್ತು ಫಲಿತಾಂಶಗಳು. ಅಸಲಿ ಆಟ ಇರೋದು ಸೆಪ್ಟೆಂಬರ್ 6ನೇ ತಾರೀಕು ಭಾನುವಾರ. ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಇದೇ ಮುಖ್ಯ ಪರೀಕ್ಷಾ ದಿನಾಂಕ. ಆದ್ರೆ ಒಂದು ವೇಳೆ ಅಭ್ಯರ್ಥಿಗಳ ಸಂಖ್ಯೆ ಅನಿರೀಕ್ಷಿತವಾಗಿ ತುಂಬಾ ಹೆಚ್ಚಾದ್ರೆ ಮಂಡಳಿಯವರು ಪರ್ಯಾಯ ದಿನಾಂಕವಾಗಿ ಶನಿವಾರ ಸೆಪ್ಟೆಂಬರ್ 5 ಕೂಡ ಬ್ಯಾಕಪ್ ಆಗಿ ಮೀಸಲಿಟ್ಟಿದ್ದಾರೆ. ಇದು ಅವರ ಮುನ್ನೆಚ್ಚರಿಕಾ ಕ್ರಮ ಅಂತಾನೆ ಹೇಳ್ಬಹುದು. ಹಾಗೆ ಪರೀಕ್ಷೆ ಬರೆದು ಮುಗಿಸಿದ್ಮೇಲೆ ರಿಸಲ್ಟ್ ಯಾವಾಗಪ್ಪ ಅನ್ನೋ ಕುತೂಹಲ ಇದ್ದೇ ಇರುತ್ತೆ ಅಲ್ವಾ? ಪರೀಕ್ಷೆಗಳು ಪೂರ್ಣಗೊಂಡ ನಂತರ ಅಕ್ಟೋಬರ್ 2026ರ ಅಂತ್ಯದ ವೇಳೆಗೆ ಫಲಿತಾಂಶಗಳ ತಾತ್ಕಾಲಿಕ ಪ್ರಕಟಣೆಯನ್ನ ನೀವು ನಿರೀಕ್ಷಿಸಬಹುದು. ಇದು ನಿಮ್ಮ ಮುಂದಿನ ಯೋಜನೆಗಳನ್ನು ರೂಪಿಸಿಕೊಳ್ಳಲು ಖಂಡಿತ ಸಹಾಯ ಮಾಡುತ್ತೆ. ಸರಿ, ಹಾಗಾದ್ರೆ ಈಗ ನಿಮ್ಮ ಮುಂದಿನ ಹೆಜ್ಜೆ ಏನಾಗಿರ್ಬೇಕು? ಮೊಟ್ಟಮೊದಲನೆಯದಾಗಿ ನೀವು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಇನ್ಫಾರ್ಮೇಷನ್ ಬುಲೆಟಿನ್ ಅಥವಾ ವಿವರವಾದ ಮಾಹಿತಿ ಪುಸ್ತಕವನ್ನ ಡೌನ್ಲೋಡ್ ಮಾಡ್ಕೋಬೇಕು. ಅರ್ಜಿ ಸಲ್ಲಿಸುವ ಮುನ್ನ ಅದನ್ನ ಸಂಪೂರ್ಣವಾಗಿ ಮತ್ತು ಎಚ್ಚರಿಕೆಯಿಂದ ಓದಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಆ ನಂತರವೇ ಅಧಿಕೃತ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ. ನೋಡಿ,
ಈಗ ಎಲ್ಲಾ ದಿನಾಂಕಗಳು ಪಕ್ಕಾ ಆಗಿವೆ ಮತ್ತು ನಿಯಮಗಳು ಕೂಡ ನೀರಿನಷ್ಟು ಸ್ಪಷ್ಟವಾಗಿವೆ. ಹಾಗಾದರೆ ಉಳಿದಿರುವ ಒಂದೇ ಒಂದು ಪ್ರಶ್ನೆಯೆಂದರೆ, ಭವಿಷ್ಯದಲ್ಲಿ ಶಿಕ್ಷಕರಾಗುವ ಕನಸು ಹೊತ್ತಿರುವ ನೀವು ಈ 22ನೇ ಆವೃತ್ತಿಯ ಸಿಟಿಇಟಿ ಪರೀಕ್ಷೆಯನ್ನ ಎದುರಿಸಲು ಸಂಪೂರ್ಣವಾಗಿ ಸಿದ್ಧರಿದ್ದೀರಾ? ನಿಮ್ಮ ಸಿದ್ಧತೆಗಳು ಭರದಿಂದ ಸಾಗಲಿ. ನಿಮ್ಗೆಲ್ಲರಿಗೂ ಆಲ್ ದ ಬೆಸ್ಟ್.